ಇಲ್ಲ ಗುಂಪು ಹೆಂಗಿದ್ದು ನೋಡು ಎರಡು. ಎಲ್ಲ ಮರತ್ಕೊಂಡ ಇಲ್ಲ ಫಸ್ಟ್ ಹೇಳ್ಬಿಡ್ತಿದ್ದೆ ನಿಮಗೆ. ಈ ಸಣ್ಣ ಪ್ಯಾಚ್ ಇದು ನನಗೆ ಹೊಡೆದಿದ್ದು. ಅದರಲ್ಲೂ ಅರ್ಧಕ್ಕಿಂತ ಕಮ್ಮಿ ಬಿದ್ದಿದ್ದು. ಕಾಲು ಭಾಗನ ಬಿದ್ದಿದ್ದು ಕಾಲು ಭಾಗ ಇಲ್ಲಿ ಪೂರ ಕರೆಕ್ಟಾಗಿ ಹೊಡೆದಿದ್ರೆ ಆ ಕಡೆಗೆ. ಹುಡುಗರ ಕೆಳಗೆ ಗೊತ್ತಾಗಲ್ಲ ಎಲ್ಲೆಲ್ಲಿ ಬಿಡ್ತಾವ ಬೀರೋ ಅಂತ. ತೆರಿಗೆ ಅಲ್ಲ ನೋಡ್ತಾ ಇದ್ದೆ ಬರ್ಲಿ ಅಂತ. ಮನೆ ಕರೆಕ್ಟ್ ಆಗುತ್ತಲ್ಲ. ಒಮ್ಮೆ ಎಷ್ಟು ಬೇಕಂತ ಜಿಲೇಬಿ? 1 kg ಎಲ್ಲ ಜಿಲೇಬಿ. ಜಿಲೇಬಿ ಪೂರಕ್ಕೂ ಬರಲಿಲ್ಲ. ಪೂರ ಬರಲಿಲ್ಲ ಏನು ಹೋಗ್ಬಿಡ್ತು ಮುಂದಕ್ಕೆ. ಸ್ವಲ್ಪ ಲಾಸ್ಟ್ ಟಚ್ ಆಗಿದೆ ಅಷ್ಟೇ. ಪೂರ ಬರಲಿಲ್ಲ. ಒಂದು ಅರ್ಧ ಅಂತೂ ಬಂತು. ಪೂರ್ತಿ ಆಗಿದ್ರೆ ಇವು ಹಾಕಿದ ತಕ್ಷಣ ಸರಿ ಇಲ್ಲ, ಬೇಗ ಸರಿಲಿಲ್ಲ ಇವು. ಇದ್ದಿದ್ರೆ ಇನ್ನೇ ಸಿಗ್ತಿದ್ದಿಲ್ಲ ಸ್ವಲ್ಪ ಇಷ್ಟಕ್ಕಂತ. ಈ ಪಲ್ಯ ಸಿಕ್ತಾಗ್ತದೆ. ಅದೇ ಮತ್ತೆ ಸರಿ ಹೋಗಕ್ಕೆ ಹೋದ್ರೂ ಬಿಡಲ್ಲ ಇದು. ಅಷ್ಟೊತ್ತಿಗೆ ಅಲ್ಲೇ ಕವರ್ ಮಾಡ್ಬಿಡ್ತೈತಿ. ಕೊನೆ ನಂಗೆ ಇದು ಹೇಳಿದ್ವಿ ಇದ್ವಾ ಜಿಲೇಬಿನ. ಜಿಲೇಬಿ ಭಾರಿ ಚಂದ. ಅದೇ ನೋಡಿದ್ರೆ ನಮ್ಮ ಗುಂಪು. ಇನ್ನೊಂದು ಅರ್ಧ ಕೆಜಿಗೆ ಹಾಕವೆ. ದೀಪಾವಳಿ ಮಾರನೇ ಊಟ. ಅರ್ಧ ಕೆಜಿ ಬರ್ತಾವೆ. ಗೌರಿ ಹತ್ರ ಹೋಗ್ಬಿಟ್ಟು ಒಂದು ಗೊತ್ತಾಗಲಿಲ್ಲ. ಅವು ಗೋರ್ಬೇಕು. ಗೋರ್ದಾಗಲೇ ಸಿಗೋದು. ಊರಿಗೆ ಇನ್ನೂ ಸ್ವಲ್ಪ ಗೌರಿ ತಗೊಂಬಂದ್ರೆ ಅಂದರೆ ಬಿದ್ದಲ್ಲ ಅಂತ. ಈ ಸರಿ ಗೌರಿನೇ ತಗೊಂಬಂದಿಲ್ಲ ಅಂತ ಮರಿ. ಬೇಡ ದುಡ್ಡಾಗದೆ ಗೌರಿ ಆಗಿದೆ ಅಂದರೆ ಎಲ್ಲ ಗೌರಿ ನಿಮಗೆ ಕಾಯಸ್ ಜಾಸ್ತಿ. ಕಾಯಸ್ ಅಂದರೆ ಫಸ್ಟ್ ನಮಗೆ ಈ ಸಲ ಗೋರಿ ಗೊತ್ತಾಗ ಸಿಗ್ತಾವಿಲ್ಲ. ಆಮೇಲೆ ನೋಡೋಣ. ಸಿಗೋದಲ್ಲ, ಬೆಳವಣಿಗೆ ಇಲ್ಲ ಅಂತ ಅದರಲ್ಲಿ ಬೇಡ ಅಂತ ಇರೋದಷ್ಟೇ. ನೋಡೋಣ ಗೋರಿದಾಗ ಗೊತ್ತಾಗತ್ತಲ್ಲ. ಅದೇ ನಾನು ಹೆಂಗಾರ ಒಂದು ಸ್ವಲ್ಪ ತಂದು ಬಿಡ್ರಿ ಅನ್ನಪ್ಪ. ಗೋರ ತನಕ ಬೇಡ ಅಂತ ಹೇಳ್ತಿರೋದು. ರಘು ಸಿಕ್ಕುವ ಅಲ್ಲಿ ಒಂದೇ ಬಿಸಿ ನಾಲ್ಕು ಬಂದು ತಗೊಡಾಕಿದ್ದಲ್ಲ. ಹೀಗಾಗಿ ದಪ್ಪದವು ಮಾಮೂಲಿ ಅದಾವಲ್ಲ. ಇದೇ ಹೊಸದ್ದಲ್ಲೇ. ನಾನು ಮಾಡಕ್ಕೆ ಕೊಟ್ಟಿನಿ. ಈಗ ನಾಳೆ ಬಿಡ್ಸೋರು ದುಡ್ಡು ಇರ್ಕೆ ಸ್ವಲ್ಪ ದಾರ ಗಿರ ಚೈನ್ ಎಲ್ಲ ಕೊಟ್ಟು ಬಂದೀನಿ. ದೊಡ್ಡದೈತಲ್ಲ. ಅಗಲ ಐತಿ.
12 ಮರ ಐತಿ ರೌಂಡ್. ಆಗಲ್ಲ. ಇಲ್ಲ ಹೋಗುತ್ತೆ. ಹೋಗಿದ್ನಲ್ಲ ಊರ ಹೋಗುತ್ತೆ. ದಾರ ಅಷ್ಟು ಎಷ್ಟೈತೆ ಅಲ್ಲಿ ಹೊಳಿಗೆ ಹೋಗತ್ತೆ ರೌಂಡ್ ಹೇಳಿ ಆಗತ್ತೆ. ದಾರ ಗಂಟ್ಲಾಗಲಂಗಿದ್ರೆ ಅದೇ ಅದೇ ಗುಲಾಬಿ ಮಾತ್ರ ಸರಿಯಾಗಿ ಬಿದ್ದಿರೋ ನೋಡಿ ಒಟ್ಟು ಗುಲಾಬಿ ನಿಮಗೆ ಅಲ್ವಾ ಕೊಡಬಿಟ್ರೆ ಮುಗಿತಿದ್ವಿ. ನೀರು ಹಿಡಿಯಲ್ಲ. ನಂದು 2 ಬಟ್ಟಿಂದ ಹೇಳಿರೋದು ನಾನು ಸಣ್ಣದು. ಅದು ಅಪ್ಪ ಕಟ್ಬಿಟ್ಟಿತ್ತಲ್ಲ